ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ನೀ ಅಂತೀಯ ಅನ್ನ. ಎಸ್ ಕೈ ತುತ್ತುಗೆ ವೆಲ್ಕಮ್. ಇವತ್ತ ನಮ್ಮ ವೀಕ್ಷಕರಿಗೆ ಏನ್ ರೆಸಿಪಿ ಮಾಡಿ ತೋರ್ಸೋರದಾರ ಅಂತ ಹೇಳ್ರಿ. ಅದಕ್ಕಿಂತ ಮುಂಚೆ ನೀ ಅನ್ನ ಏನ್ ಮಾಡತ್ತೀರಿ ಹೇಳ್ರಿ. ಸೊ ಇವತ್ತು ಮಳೆಗಾಲ ಅಂತೂ ಇನ್ನೂ ಐತೆ ಐತಿ. ರೀ ಮಳೆಗಾಲ ಐತಿ ಇನ್ನೂ ಮಟ. ಸೊ ಮಳೆಗಾಲ ಮುಗುದಿಲ್ಲ, ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಇರ್ಲಿ ಅಂತೇಳಿ ಸ್ನ್ಯಾಕ್ಸ್ ಐಟಮ್ ತೊಗೊಂಬಂದೇನೆ ಇವತ್ತು ಮತ್ತೊಂದು. ಸೊ ಇಂಡೋ ಅಮೇರಿಕನ್ ಚೈನೀಸ್ ಕೊಲಾಬ್ರೇಷನ್ ಒಳಗೆ ಒಂದು ಹೇಳ್ರಿ. ಬೇಬಿ ಕಾರ್ನ್ ಚಿಲ್ಲಿ. ವಾವ್, ಎಸ್. ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗಿಂದಂತರೂ ಮಂಚೂರಿಯನ್ ಅಂತೂ ನಾವು ಟ್ರೈ ಮಾಡೇ ಇಲ್ಲ. ಇದ ಫಸ್ಟ್ ರೆಸಿಪಿ ಅನ್ಕೋತೀನಿ, ಬೇಬಿ ಕಾರ್ನ್ ಚಿಲ್ಲಿ. ಅದು ಇಂಡೋ ಚೈನೀಸ್ ಒಳಗ್ ಬರತೈತಿ. ಹಂಗಿತ್ತಂದ್ರೆ ಇಂಗ್ರೀಡಿಯೆಂಟ್ಸ್ ನ ತೋರಿಸ್ಬಿಡ್ರಿ. ಕಾರ್ನ್ಫ್ಲವರ್, ಬೇಬಿ ಕಾರ್ನ್, ಉಳ್ಳಾಗಡ್ಡಿ, ಮೈದಾ, ಕ್ಯಾಪ್ಸಿಕಮ್, ಸ್ಪ್ರಿಂಗ್ ಆನಿಯನ್, ಹಸಿಮೆಣಸಿನಕಾಯಿ, ಉಪ್ಪು, ಕರಿಮೆಣಸಿನ ಪುಡಿ, ವೈಟ್ ಪೆಪ್ಪರ್ ಪೌಡರ್, ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಪೇಸ್ಟ್, ಸೋಡಾ ಪೌಡರ್, ಸ್ಪ್ರಿಂಗ್ ಆನಿಯನ್, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಮತ್ತೆ ಎಣ್ಣೆ. ಓಕೆ, ಹಂಗಿತ್ತಂದ್ರೆ ಫಸ್ಟಿಗೆ ಇದನ್ನ ಮಾಡ್ಕೊಳಕ್ ನಿಮ್ಗೆ ಏನ್ ಕೊಡ್ಲಿ ನಾನು? ಫಸ್ಟಿಗೆ ಏನು ಕೊಡಕ್ ಹೋಗ್ಬೇಡ್ರಿ. ಫಸ್ಟಿಗೆ ನಾ ಏನು ಪ್ರಿಪೇರ್ ಮಾಡಿ ಇಟ್ಕೊಂಡೇನಂತ ನಿಮ್ಗೆ ತೋರಿಸ್ತೇನೆ. ಇದು ಬೇಬಿ ಕಾರ್ನ್. ಇದನ್ನ ಏನ್ ಮಾಡೇನಪ್ಪ ಅಂತಂದ್ರೆ ನೀಟಾಗಿ ಕಟ್ ಮಾಡ್ಕೊಂಡು ಸ್ವಚ್ಛಗೆ ಉಪ್ಪು ಹಾಕಿ ತೊಳ್ಕೊಂಡು ಆಮೇಲೆ ಅದನ್ನ ಒಂದು ಕುದಿಸ್ಕೊಂಡಿದ್ದೈತಿ. ಈಗ ಇವು ಕುದಿಸ್ಕೊಂಡ ರೆಡಿ ಮಾಡಿ ಇಟ್ಕೊಂಡೇನೆ ನಾನು. ನೆಕ್ಸ್ಟ್ ಈಗ ಇದಕ್ಕೆ ಒಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಬೌಲ್ ಕೊಡ್ರಿ. ಬ್ಯಾಟರ್ ಮಾಡ್ಕೊಳಕ ಕಾರ್ನ್ಫ್ಲವರ್ನ ಹಾಕೊಳ್ಳೋಣಂತ. ಫಸ್ಟಿಗೆ ಒಂದು 4 ರಿಂದ 5 ಚಮಚ ಅಷ್ಟು ಕಾರ್ನ್ಫ್ಲವರ್ ಹಾಕೊಂಡು ಅನ್ಸೋತಾರ. ಇದಕ್ಕೊಂದು 2 ಚಮಚ ಅಷ್ಟು ಮೈದಾ ಹಿಟ್ಟು ಹಾಕೊಂಡು ಅನ್ಸೋತಾರ. ಅಂದ್ರೆ ಇದು ಕೋಟಿಂಗ್ ಜಾಸ್ತಿ ನೀವು ಕಾರ್ನ್ಫ್ಲವರ್ ಯೂಸ್ ಮಾಡೇವಿ. ಇದಕ್ಕೊಂದು ಅರ್ಧ ಚಮಚ ಅಷ್ಟು ಸೋಡಾ ಪುಡಿ, ಭಾಳ ಹಾಕೋಬೇಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಒಂದು ಅರ್ಧ ಚಮಚ ಅಷ್ಟು. ಶ್ವೇತವ್ರೆ, ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡಂತ ನನಗೆ ಸ್ವಲ್ಪ ನೀರು ಹಾಕ್ರಿ, ಹೆಲ್ಪ್ ಮಾಡ್ರಿ. ಬ್ಯಾಟ್ರಿ ಭಾಳ ತೆಳ್ಳಗೆ ಆಗೋಂಗಿಲ್ಲ, ಇದಕ್ಕೆ ಸ್ವಲ್ಪ ದಪ್ಪನೇ ಇರ್ಬೇಕು. ನಾ ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ಬರ್ಬೇಕಂತ. ಹಾಕ್ರಿ ನೋಡ್ರಿ. ಹಾಂ, ಸಾಕ್ಬಿಡ್ರಿ. ಮತ್ತೆ ನೋಡಿ ಅಡ್ಜಸ್ಟ್ ಮಾಡೋಣಂತ. ಕನ್ಸಿಸ್ಟೆನ್ಸಿ ಯಾವ ರೀತಿ ಬರ್ಬೇಕು ತೋರಿಸ್ತೇನೆ ನಿಮ್ಗೀಗ. ನೋಡ್ರಿ, ಕನ್ಸಿಸ್ಟೆನ್ಸಿ ಈ ರೀತಿ ಬರ್ಬೇಕು ಇದ್ರದ್ದು. ಓಕೆ, ಗಟ್ಟಿ, ಭಾಳ ತೆಳ್ಳಗಲ್ಲ. ಇದು ಕಾಣ್ಸೋದಲ್ಲ, ಈ ರೀತಿ ಇರ್ಬೇಕು. ಓಕೆ, ಫುಲ್ ಮಸ್ತ್ ಆಗೈತಲ್ರಿ. ಕೇಕ್ ಗತೆ ಕಾಣ್ಸೋದೈತಿ. ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಮ್ಮ ಕುದಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂಥ ಬೇಬಿ ಕಾರ್ನನ್ನ ಇದ್ರೊಳಗೆ ಹಾಕಿ ಕರ್ಕೊಂಡ್ಬಿಡೋಣ ಅಂತ. ಸೊ ಇದ್ರೊಳಗೆ ಹಾಕಿಬಿಡ್ತೇನೆ ನಾನು ಅಷ್ಟು ಡೈರೆಕ್ಟ್ ಆಗಿ. ಅಂದ್ರೆ ಬಜ್ಜಿ ಬಿಟ್ಟಂಗೆ ಬಿಡಂಗಿಲ್ಲ, ಡೈರೆಕ್ಟ್ ಅದ್ರಾಗ ಒಂದು ಕೋಟಿಂಗ್ ಮಾಡಿ. ಒಂದು ಕೋಟಿಂಗ್ ಆಗಿಬಿಡ್ತದೆ ಡೈರೆಕ್ಟ್ ಇದ್ರೊಳಗೆ. ಎದ್ದೆ ಬಿಡೋ ಬದ್ಲಿ ಇದನ್ನ ಇದ್ರೊಳಗೆ ಇರ್ತೈತಲ್ಲ. ಕರೆಕ್ಟ್. ಸೊ ಇವಾಗ ಇದನ್ನ ಡೈರೆಕ್ಟ್ ಕರ್ಕೊಂಡ್ಬಿಡೋಣ ಅಂತ. ಕೈಲೇ ಕಲ್ಸ್ಕೊತೀರಿ? ಎಸ್. ಎಷ್ಟು ನೀವು ಮಾಡ್ರನ್ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡಿದ್ರು ಕೈಲೇ ಮಾಡಿದಾಗ ಏನು ರುಚಿ ಬರ್ತೈತಲ್ಲ ಅಡುಗೆ ಒಳಗೆ, ಆ ರುಚಿ ನಿಮಗೆ ಇದರಲ್ಲಿ ಸಿಗಂಗಿಲ್ಲ, ನೆನ್ಪಿಟ್ಕೋರಿ. ಕರೆಕ್ಟ್. ಸುಮ್ ಶೋಕ್ ಇವೆಲ್ಲ. ಓಕೆ, ಇದು ಪರ್ಫೆಕ್ಟ್ ಆಗಿ ಮಿಕ್ಸ್ ಆಗೈತಿ. ನೋಡ್ರಿ, ಬ್ಲ್ಯಾಕ್ ಪೆಪ್ಪರ್ ಪೌಡರ್ದು ಹೆಂಗೆ ಕೋಟಿಂಗ್ ಕಾಣತೈತಿ, ಮಸ್ತ್. ಈಗ ಕರ್ಕೊಳ್ಳೋ ತಯಾರಿ ಮಾಡಿಬಿಡ್ರಿ ಶ್ವೇತಾ ಅವ್ರೆ. ಎಣ್ಣೆ ಬಿಸಿ ಮಾಡಕ್ಕೆ ಇಡ್ಲಿರಿ? ಎಸ್. ಎಣ್ಣೆ ಬಿಸಿ ಆಗೈತ್ರಿ, ಈಗ ಕರೆದ್ ಬಿಡೋಣ. ಎಸ್ ಶ್ವೇತಾ ಅವ್ರೆ. ಸೊ ಎಣ್ಣಿನ ಹೈ ಫ್ಲೇಮ್ನಾಗ ಇಟ್ಟೇರಿ, ಎಣ್ಣೆ ಕಾದೈತಿ. ಈಗ ಮೀಡಿಯಂ ಟು ಲೋ ಮಾಡ್ರಿ ಅದನ್ನ. ಇವತ್ತನ್ನ ಹಾಕೊಳ್ಳೋಣ ಅಂತ. ವಾ, ಫುಲ್ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಬರತ್ತವ. ಹೌದಾ? ಥ್ಯಾಂಕ್ ಯು. ಅವ್ರು ಹಿಂಗೆ ದೊಡ್ಡ ಇರ್ತಾವ. ಇವು ಹೆಂಗೆ ಕರಿಬೇಕ್ರಿ ಅಂದ್ರೆ ಗೋಲ್ಡನ್ ಕಲರ್ ಬರ್ಬೇಕು. ಇವಾಗ ಗೋಲ್ಡನ್ ಆಗಿಲ್ಲ ಶ್ವೇತಾ ಅವ್ರೆ, ಯಾಕಂದ್ರೆ ಇದು ವೈಟ್ ಕಲರ್ ಐತಿ, ನಮ್ಮ ಬ್ಯಾಟ್ರು ವೈಟ್ ಐತಿ. ಕರೆಕ್ಟ್. ಇದು ಜಾಸ್ತಿ ಗೋಲ್ಡನ್ ಆಗಿಲ್ಲ. ಆಮೇಲೆ ಕಾರ್ನು ವೈಟ್ ಅದಾವ, ಗೋಲ್ಡನ್ ಕಲರ್ ಇರ್ತಾವ. ಸೊ ಲೈಟ್ ಗೋಲ್ಡನ್ ಕಲರ್ ಬಂದ್ರೆ ಸಾಕು. ಇದು ನೋಡ್ರಿ, ಹಿಂಗೆ ಆಗೈತಿ, ತೆಗಿಲಿ. ಎಸ್ ಶ್ವೇತಾ ಅವ್ರೆ, ಪರ್ಫೆಕ್ಟ್ ಲೈಟ್ ಗೋಲ್ಡನ್ ಕಲರ್ ಬಂದವ. ಈ ರೀತಿ ಎಲ್ಲ ರೆಡಿ ಮಾಡ್ಕೋಣ ಅಂತೀಗ. ಓಕೆ, ಫೈನಲಿ ನಮ್ಮ ಬೇಬಿ ಕಾರ್ನ್ ಕರೆದು ರೆಡಿ ಆಗ್ಯಾವ. ಬಜ್ಜಿಗತೆ ಫುಲ್ ಕ್ರಿಸ್ಪಿ ಆಗ್ಯಾವ ನೋಡ್ರಿಲೆ. ತಿನ್ನೋದ್ರಾಗ ಇರ್ತಾವೆ ನಾನು ಏನ್ತಿ ಮಸ್ತ್ ಹತ್ತದ. ಹಂಗ ತಿನ್ನಕ್ಕೂ ಬಜ್ಜಿಗತೆ ಚಲೋ ಆತೈತಿ. ಹಿಂಗ ಬಿಟ್ರೆ ಇದನ್ನ ನಾ ತಿಂದು ಮುಗಿಸ್ಬಿಡ್ತೇನೆ. ಅದನ್ನ ತೆಗೆದು ಸೈಡಿಗೆ ಇಡ್ರಿ, ಗ್ಯಾಸ್ ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಒಂದು ಪ್ಯಾನ್ ಇಡ್ರಿ ಹೇಳ್ತೇನೆ ಫಸ್ಟಿಗೆ. ಮತ್ತೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಈ ಸ್ಲರಿ ಉಳಿದಿದ್ದನ್ನ ಚಲಾಕ್ ಹೋಗ್ಬೇಡ್ರಿ, ಬೇಕಿದೆ. ಯಾಕಂತ ಹೇಳ್ತೇನೆ ನಿಮ್ಗೀಗ. ಓಕೆ, ಪ್ಯಾನ್ ಬಿಸಿ ಆಗೈತಿ, ನೀವು ಈ ಕಡೆ ಬಂದು ಬಿಡ್ತೇರೇನ? ಬರ್ರಿ ಈ ಸೈಡ್ ಬರ್ರಿ ನೀವು. ಎಸ್, ನೀ ತಿನ್ನಪ್ಪ. ಗುಡ್ ಗರ್ಲ್. ಫಸ್ಟಿಗೆ ಇದಕ್ಕೆ ಒಂದು 2 ಚಮಚ ಅಷ್ಟು ಎಣ್ಣೆ ಹಾಕೋಣ. ಶ್ವೇತಾರ, ಎಣ್ಣೆ ಬಿಸಿ ಆಗೈತಿ. ಇದಕ್ಕೆ ಈಗ ಫಸ್ಟಿಗೆ ಉಳ್ಳಾಗಡ್ಡಿ ಹಾಕ್ರಿ, ಸಣ್ಣಗೆ ಚಾಪ್ ಮಾಡಿದ್ದು. ಒಂದು ಉಳ್ಳಾಗಡ್ಡಿ ಇತ್ತಿದ. ಒಂದು ಉಳ್ಳಾಗಡ್ಡಿ.
ಫಸ್ಟಿಗೆ ನಾವು ಉಳ್ಳಾಗಡ್ಡಿನ ಸೋಟೆ ಮಾಡ್ಕೊಳ್ಳೋಂತ. ಹಾಂ ರೀ. ಗ್ಯಾಸ್ ಫ್ಲೇಮ್ನ ಹೈ ಇಟ್ಟೇನೆ ನಾನು. ಇದನ್ನ ಹೈ ಫ್ಲೇಮ್ ಒಳಗೆ ಮಾಡ್ಬೇಕ್ರಿ? ಹಾಂ ನಡೀತೈತೆ, ಹೈ ಫ್ಲೇಮ್ ಮೀಡಿಯಮ್. ನೋಡ್ರಿ ನನ್ನ ಮಗಳಿಗೆ ಉಪ್ಪು ಬೇಕಾಗೈತೆ, ಅಲ್ಲಿ ಬಾಜು ಕೂತಾಕಿನೂ ಅಡುಗೆ ಮಾಡಕತ್ತಾಳ. ಈ ಕಡೆ ಕೂತ್ ಅಡ್ಗೆ ಮಾಡಾತ. ನಿಮ್ಮ ಮನ್ಯಾಗ ಹುಡುಗರು ಹಿಂಗೆ ಕಾಡ್ತಾವೇನ ಅಡುಗೆ ಮಾಡೋ ಮುಂದೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಇಷ್ಟು ಉಳ್ಳಾಗಡ್ಡಿ ರೋಸ್ಟ್ ಆದ್ರೆ ಸಾಕು, ಸುಮ್ಮನೆ ಲೈಟಾಗಿ ಹಸಿ ವಾಸನೆ ಹೋದ್ರೆ ಸಾಕು. ಹಾಂ ರೀ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಹಾಕಿಬಿಡ್ರಿ. ಓಕೆ, ಇದು 1 ಇಂಚ್ ಅಷ್ಟು ಜಿಂಜರ್ನ ಕಟ್ ಮಾಡಿ ಇಟ್ಟಿದ್ದೆ ನಾನು. ಎಸ್. ಗಾರ್ಲಿಕ್ 2 ದೊಡ್ಡವನ್ನ ಕಟ್ ಮಾಡಿ ಇಟ್ಟೇನಿ, ಸಣ್ಣದ. ಎಸ್. ದೊಡ್ಡ ಗಡ್ಡಿ ಇಷ್ಟು ದೊಡ್ಡ ಬರ್ತಲ್ಲ ನಾನು. ಶ್ವೇತಾ ಅವ್ರ ಹಾಂ ರೀ. ಹಸಿ ಮೆಣಸಿನ್ಕಾಯಿ ಹಾಕ್ರಿ ಇದಕ್ಕೆ ಹೇಳ್ತೀನಿ. ಓಕೆ, ಇದು ಒಂದು 3 4 ಮೆಣಸಿನ್ಕಾಯಿ ಐತಿ. ಹಸಿ ಮೆಣಸಿನ್ಕಾಯಿ ದೊಡ್ಡ. ಮತ್ತು ನಾವು ಮಾಡಾಕತ್ತಿದ್ದು ಚಿಲ್ಲಿ ಅಂದ್ರೆ ಫಸ್ಟಿಗೆ ನಾವು ಚಿಲ್ಲಿ ಸಾಸ್ ಅನ್ನು ರೆಡಿ ಮಾಡ್ಕೋಬೇಕಾಕೈತಿ. ಇದೇನು ಮಾಡೋದಿಲ್ಲ, ಇದು ಒಗ್ಗರಣೆ ಅಲ್ಲ, ಚಿಲ್ಲಿ ಸಾಸ್ ಇದು. ಕರೆಕ್ಟ್. ಇದ್ರೊಳಗೆ ನಾವು ಯಾವತ್ತೂ ಜಾಸ್ತಿ ಬೇಯಿಸ್ಕೋಬಾರ್ದು. ಹಾಂ. ಸೊ ಅದು ರಾನೆಸ್ ಇರ್ಬೇಕು. ಓಕೆ. ಈಗ ನೆಕ್ಸ್ಟ್ ಇದಕ್ಕೆ ನಮಗೆ ಕೊತ್ತಂಬರಿ ಕಡ್ಡಿ ಹಾಕ್ರಿ. ಕೊತ್ತಂಬರಿ ಕಡ್ಡಿ ನಾವೇನ ಕೊತ್ತಂಬರಿ ಸೋಸ್ಕೊಂಡು ಕಡ್ಡಿ ಒಗಿತೇವಲ್ಲ, ಆ ಕಡ್ಡಿ ಆ ಹಾಕ್ರಿ. ಕಡ್ಡಿ ನೋಡ್ರಿ ಇಲ್ಲಿ ಯಾವ ರೀತಿ ಐತೆ ಅಂತ ಹೇಳಿ. ಇದನ್ನ ಸಣ್ಣ ಕಟ್ ಮಾಡಿ ಇಟ್ಟಿದ್ದೆ ನಾನು. ಇದು 1 ಟೇಬಲ್ ಸ್ಪೂನ್ ಅಷ್ಟೇ. ಟೇಬಲ್ ಸ್ಪೂನ್ ಅಷ್ಟೇ. ಆಮೇಲೆ ಈಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನ ಹಾಕ್ರಿ. 1 ಟೇಬಲ್ ಸ್ಪೂನ್ ಅಷ್ಟು ಹಸಿ ಮೆಣಸಿನ್ಕಾಯಿ ಚಟ್ನಿ. ಶ್ವೇತಾ ಅವ್ರ ಹಾಂ ರೀ. ಫ್ಲೇಮನ್ನು ಸಣ್ಣ ಮಾಡ್ಕೋತೇನೆ. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಸಾಸ್ ಹಾಕ್ಬಿಡ್ರಿ. ಹಾಕ್ಲಿ. ಯಾವ ಸಾಸಪ್ಪ ಅಂದ್ರೆ ಸೋಯಾ. ಕರಿ ಸಾಸ್. ಸೋಯಾ ಸಾಸ್. ಇದು 2 ಟೇಬಲ್ ಸ್ಪೂನ್ ಅಷ್ಟು ಐತಿ. ಹಾಕ್ರಿ. ಮೇನ್ ಇಂಪಾರ್ಟೆಂಟ್ ಇದೆ ಸೋಯಾ ಸಾಸ್. ಶ್ವೇತಾ ಅವ್ರ ಹಾಂ ರೀ. ಆಗ ನಾವು ಸ್ವೀಟ್ ಕಾರ್ನ್ ಕುದಿಸ್ಕೊಂಡಿದ್ ನೀರ್ ಇತ್ತಲ್ಲ, ಹಾಂ, ಆ ನೀರನ್ನ 1 ಚಮಚ ಹಾಕ್ರಿ ಇದಕ್ಕೆ. ಇದು ನೋಡ್ರಿ ಸ್ವೀಟ್ ಕಾರ್ನ್ ನೀರು ಕುದಿಸಿಟ್ಟಿದ್ದೆ, ಇದನ್ನ ಹಾಕ್ಲಿ. ಅದನ್ನ ಹಾಕ್ರಿ, 1 ಚಮಚ ಹಾಕ್ರಿ. ಯಾಕಂದ್ರೆ ಅದ್ರೊಳಗೆ ವೆಜಿಟೇಬಲ್ಸ್ ಎಲ್ಲ ಇದನ್ನ ಹೋಗಿರ್ತೈತಿ, ಅಂಶ ಹೋಗಿರ್ತೈತಿ. ಹಾಕ್ರಿ. ಹಾಕ್ರಿ, ಇನ್ನೊಂದು ಸ್ಪೂನ್ ಅಷ್ಟು ಹಾಕ್ರಿ. ಯಾವುದನ್ನು ವೇಸ್ಟ್ ಮಾಡತ್ತಿಲ್ಲ ನಾವು. ಇದು ನೀವು ನಾರ್ಮಲ್ ನೀರು ಹಾಕೋಬಹುದು, ಬಟ್ ಇದನ್ನ ನೀರು ಹಾಕೋದ್ರಿಂದ ಒಂದು ಅಡ್ವಾಂಟೇಜ್ ಐತಿ. ನಾವು ವೆಜಿಟೇಬಲ್ ಕುದಿಸ್ಕೊಂಡಿದ್ದು ತಾಕತ್ತಿರ್ತೈತಿ. ಕಟ್ಟಿನ ಸರ ಹೆಂಗಲ್ಲ ಹಂಗಿದು. ಇದಕ್ಕೆ ನೆಕ್ಸ್ಟ್ ಸ್ಲರಿ ಹಾಕ್ರಿ. ಇದು ಉಳ್ದಿದ್ದನ್ನ ಹಾಕೊಳತ್ತೇವೆ. ಏನಿಲ್ಲ, ಸುಮ್ ಥಿಕ್ನೆಸ್ ಬರ್ಲಿ ಅಂತೇಳಿ ಅಷ್ಟೇ. ಓ ಬಂಗಾರಿ ನೋಡ್ರಿ ಸಾಕು. ಶ್ವೇತಾ ಅವ್ರ ಮೇನ್ ನಮ್ದು ಏನ್ ಬೇಸ್ ಬೇಕಲ್ಲ ಇದಕ್ಕೆ, ಸೊ ಈ ಬೇಸ್ ಚಿಲ್ಲಿ ಸಾಸ್ ಅಂತೇವೆ ನಾವು ಇದಕ್ಕೆ. ಒಗ್ಗರಣೆ ಹಾಕೋಬೇಡ್ರಿ, ಸಾಸ್ ಇದೆ ಆಕ್ಚುಲಿ. ಸೊ ಇದು ರೆಡಿ ಆಗೈತಿ. ಇದಕ್ಕೆ ಮೇನ್ ಇನ್ನೊಂದ್ 2 ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅದಾವ, ಅವತ್ತು ಹಾಕ್ಬಿಡ್ರಿ. ವೈಟ್ ಪೆಪ್ಪರ್ ಪೌಡರ್ ಹಾಕ್ರಿ. ವೈಟ್ ಪೆಪ್ಪರ್ ಪೌಡರ್ ಇದೊಂದು 4 ರಿಂದ 5 ವೈಟ್ ಪೆಪ್ಪರ್ ಪೌಡರ್ನ ಕುಟ್ಟಿ ಪುಡಿ ಮಾಡಿದ್ದೆ ನಾನು. ಎಸ್. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಶ್ವೇತಾ ಅವ್ರಿಗೆ. ನೆಕ್ಸ್ಟ್ ಕೈಲೇನ ಹಾಕೋತೇನೆ ನಾನು. ಬೇಡ್ರಿ, ಸಾಕು, ರಗಡತ್ತ. ಈಗ ಲಾಸ್ಟಿಗೆ ಮೇನ್ ಇಂಪಾರ್ಟೆಂಟ್ ನಮ್ಮ ಕರೆದು ಇಟ್ಕೊಂಡಿರುವಂತ ಬೇಬಿ ಕಾರ್ನ್ ಹಾಕ್ರಿ. ಹಾಕ್ಲಿ ರೀ? ಹಾಕ್ರಿ. ಇಟ್ಸ್ ಟೈಮ್ ಫಾರ್ ಬೇಬಿ ಕಾರ್ನ್. ಎಸ್, ಪರ್ಫೆಕ್ಟ್. ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡಂತ ಲೈಟಾಗಿ. ಇದನ್ನ ಭಾಳ ಬೇಯಿಸ್ಬೇಡ್ರಿ, ಯಾಕಂದ್ರೆ ಇವೆಲ್ಲ ಮೆತ್ತಗಾಗ್ಬಿಡ್ತಾವೆ, ಸೋಗೆ ಆಗ್ಬಿಡ್ತಾವೆ ಹಿಂಗ. ಅದ್ರ ಸಲುವಾಗಿ ಅದ್ರದ್ದು ಕೋಟ್ ಆಗ್ಬೇಕದು ಸಾಸದ್ದು. ಶ್ವೇತಾ ಎಲ್ಲ ರೆಡಿ ಆಗೈತಿ. ಈಗ ಇದಕ್ಕೆ ಮ್ಯಾಲೆ ಗಾರ್ನಿಶಿಂಗ್ ಮಾಡೋಣ ಅಂತ ಬರಬಡ ನಮ್ಮ ಕ್ಯಾಪ್ಸಿಕಮ್ ಹಾಕ್ರಿ. ಕ್ಯಾಪ್ಸಿಕಮ್ 2 ಕಟ್ ಮಾಡಿಟ್ಟೇನಿ, ಎಲ್ಲ ಹಾಕ್ಲಿ ರೀ? ಬಾಕ್ಸ್ ಡಿಸೈನ್ ಕಟ್ ಮಾಡಿದ್ದೆ 2 ಹಾಕ್ರಿ. ಇವತ್ತನ್ನ ಏನು ನೀವು ಬೇಯಿಸ್ಕೋಬೇಕಂತಿಲ್ಲ, ಹೇಳಿದ್ನಲ್ಲ ನಿಮ್ಗೆ ಚೈನೀಸ್ನಾಗ ಜಾಸ್ತಿ ಬೇಯಿಸಂಗಿಲ್ಲ ಅಂತೇಳಿ. ಆಮೇಲೆ ಸ್ಪ್ರಿಂಗ್ ಆನಿಯನ್ ಹಾಕ್ರಿ. ಸ್ಪ್ರಿಂಗ್ ಆನಿಯನ್ ಗಾರ್ನಿಶಿಗೆ. ಎಸ್, ಸ್ಪ್ರಿಂಗ್ ಆನಿಯನ್ ಕೆಳಗಿಂದ ಉಳ್ಳಾಗಡ್ಡಿ ಹಾಕ್ಬಿಡ್ರಿ. ಇದನ್ನ ಸಹಿತ ಕಟ್ ಮಾಡಿ ಇಟ್ಕೊಂಡಿದ್ವಿ. ಎಸ್. ಲಾಸ್ಟಿಗೆ ಮೇನ್ ಇಂಪಾರ್ಟೆಂಟ್, ಗ್ಯಾಸ್ ಆಫ್ ಮಾಡೀನಿ, ಕೊತ್ತಂಬರಿ ಹಾಕ್ರಿ. ಓಕೆ, ಇದ ನಮ್ಮ ಇಂಡಿಯನ್ ಟಚ್ ಅಂತಂದ್ರೆ ಇದಕ್ಕೆ. ನೋಡು, ಏನು ಫುಡ್ ಕಲರ್ ಇಲ್ಲ, ಏನು ಟೇಸ್ಟಿಂಗ್ ಪೌಡ್ರ್ ಇಲ್ಲ. ಟೇಸ್ಟ್ ಹೆಂಗಾಗಿರ್ತೈತೆ ನಾನೀಗ ಟೇಸ್ಟ್ ಮಾಡಕ್ ರೆಡಿ ಆಗಿರ್ತೇನೆ. ನೀವು ಪಟ ನಂಗೆ ಸರ್ವ್ ಮಾಡ್ಕೊಡ್ರಿ. ಬೇಡ, ಬೌಲ್ ಒಳಗೆ ಹಾಕೊಡ್ರಿ. ಹಾಕಿ ನೋಡ್ರಿ, ಅಲ್ಲಿ ಅಂತಾಳೆ. ಫೈನಲಿ ನಮ್ಮ ಬೇಬಿ ಕಾರ್ನ್ ಚಿಲ್ಲಿ ರೆಡಿ ಆಗೈತಿ. ಶ್ವೇತಾ ಅವ್ರ ಟೇಸ್ಟ್ ಮಾಡ್ರಿ, ನಮ್ಮ ಸ್ಪರ್ಶ ಅವ್ರಿಗೂ ಕೊಡ್ರಿ. ಹೆಂಗಾಗೈತಿ ಹೇಳ್ರಿ ರಿವ್ಯೂ. ಹೆಂಗಾಗೈತೆ ಅಂತ ಕಲರ್ಫುಲ್ಲರ ಕಾಣತೈತಿ. ಸೇಮ್ ರೆಸ್ಟೋರೆಂಟಿಗೆ ಹೋದಾಗ ಹೆಂಗಿರ್ತೈತಲ್ಲ ಹಂಗ ಕಾಣತೈತಿ. ಎಲ್ಲಿಂದ ಕಲ್ತಾರಂತೇನೆ ಇದೆಲ್ಲ ನೀವು? ಯಾಕ ಚಲೋ ಆಗಿಲ್ಲ? ಮಸ್ತ್ ಆಗಿದೆ. ಮುಟ್ಟ ನೀವು ತಿಂದು ನೋಡ್ರಿ. ಪರ್ಫೆಕ್ಟ್. ದ್ಯಾಟ್ಸ್ ಕಾಲ್ ಚುಮ್ಮೇಶ್ವರಿ ಡಿಶ್. ಏಕ್ ನಂಬರ್ ಆಗೈತೆ. ಥ್ಯಾಂಕ್ ಯು. ಮನೆಯೊಳಗೆ ಡೆಫಿನೆಟ್ಲಿ ಟ್ರೈ ಮಾಡ್ರಿ. ಪರ್ಫೆಕ್ಟ್ ಚಿಲ್ಲಿ ಫ್ಲೇವರ್ ಬರೋದೈತಿ. ತಿಂತಾ ಇದ್ರೆ ತಿನ್ಬೇಕು ಅನ್ಸಾತೈತೆ.
ನೀವ್ಯಾರ ನಮ್ಮ ಕಾರ್ಯಕ್ರಮ ಬರ್ಬೇಕಂದ್ರೆ ಏನು ಮಾಡ್ಬೇಕು ಅನ್ನೋದು ಗುರುತಿದ್ದೈತಿ. ಇವತ್ತಿನ ಎಪಿಸೋಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಅಂತ ಕಮೆಂಟ್ ಮಾಡಿರಿ. ಮತ್ತೊಬ್ಬ ಹೊಸ ಅತಿಥಿ ಜೊತೆ ಇನ್ನೊಂದು ಎಪಿಸೋಡ್ ರೆಸಿಪಿ ಒಳಗೆ ಸಿಗೋಣಂತ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್, ಬೈ ಟೇಕ್ ಕೇರ್. ಅದನ್ನು ತಿಂದ ಮಾತಾ ಹೊಳ್ವಂತ ಇವ್ರಿಗೆ. ಎಸ್.